ಬಸವ ಕಲ್ಯಾಣದಲ್ಲಿ 12, 13, 14 ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಇವತ್ತೇನು ಕುರಾನ್ ಪ್ರವಚನ ಆಯೋಜನೆ ಮಾಡಲಾಗಿದೆ. ಈ ಒಂದು ಸುಂದರ ಪ್ರವಚನ ಕಾರ್ಯಕ್ರಮದಲ್ಲಿ ಇದು ಒಂದು ಅಣ್ಣ ಬಸವಣ್ಣನವರ ನೆಲ, ಮೊಹಮ್ಮದ್ ಪೈಗಂಬರವರು ಮತ್ತು ಅಣ್ಣ ಬಸವಣ್ಣನವರು ಒಂದೇ ಸಂದೇಶವನ್ನು ಸಾರಿದ್ದಾರೆ. ಈ ಸಂದೇಶ ಇಡೀ ನಮ್ಮ ಹಿಂದೂ ಕುಲ, ಮಾನವ ಕುಲಕ್ಕೆ ಎಲ್ಲರಿಗೂ ಕೂಡ ಉಪಯೋಗವಾಗಲಿದೆ. ನಮ್ಮ ಮಂಗಳೂರಿನಿಂದ ಮೊಹಮ್ಮದ್ ಕುಯ್ ಅವರು ಭಾಳ ಒಳ್ಳೆಯ ಸುಂದರ ಮಾರ್ಮಿಕವಾದಂತಹ ಒಂದು ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಪ್ರವಚನದ ಸದುಪಯೋಗವನ್ನು ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಎಲ್ಲ ಸುತ್ತಮುತ್ತಲಿನ ಎಲ್ಲ ತಾಲೂಕಿನಿಂದ ಬಂದು ಈ ಒಂದು ಪ್ರವಚನದಲ್ಲಿ ಭಾಗಿಯಾಗಿ ತಾವು ಕೂಡ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಈ ಪುಣ್ಯ ಕಾರ್ಯಕ್ರಮದ ಒಂದು ತಾವೆಲ್ಲ ಸಂದೇಶ ಸಾರಿ ಮತ್ತು ಇದು ತಮ್ಮ ಒಂದು ಜೀವನದಲ್ಲಿ ಕೂಡ ಅಳವಡಿಸಿಕೊಂಡಿದಾಗ ಮಾತ್ರ ಈ ಒಂದು ಪ್ರವಚನ ನಾವು ಕೇಳಿದ್ದಕ್ಕೆ ಸಾರ್ಥಕವಾಗುತ್ತದೆ. ಮತ್ತು ನಾಳೆ ಕೊನೆಯ ದಿನ ಇದೆ. ಆ ಕೊನೆಯ ದಿನದಲ್ಲಿ ತಾವೆಲ್ಲ ಸುಮಾರು 5, 6, 10 ಸಾವಿರ ಜನ ಸುಮಾರು ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತು ಈ ಪ್ರವಚನ 8ನೇ ವರ್ಷದ ಪ್ರವಚನ ಇದೆ. ಪ್ರತಿ ವರ್ಷ ಮೊಹಮ್ಮದ್ ಕುಯ್ ಅವರ ಒಂದು ಸಂದೇಶ ಇಡೀ ಜಗತ್ತಿಗೆ, ಮಾನವ ಕುಲಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.